ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು ಭಾಗ 2. ತಮ್ಮ ಸಂಪಾದನೆಯ ಹಣವನ್ನೆಲ್ಲ ಹೆಂಡತಿಯ ಕೈಗೆ ಹಾಕಿ ಅವರು ನಿಶ್ಚಿಂತೆಯಿಂದ ಇರುವವರು. ಮನೆಯ ಸಕಲ ದರ್ಬಾರುಗಳು ಸೀತಾಬಾಯಿಯವರದೇ. ಆದರೆ ಇತ್ತೀಚೆಗೆ ಸೀತಾಬಾಯಿಯವರ ಎಣೆಯಿಲ್ಲದ ದರ್ಪಕ್ಕೆ ಒಂದು ಆಕಸ್ಮಿಕ ಕಡಿವಾಣ ಬಿದ್ದಿತು. ಹರಿಭೂಮದ ಪಂಕ್ತಿಗೆ ಸೀತಾಬಾಯಿಯವರು ಊಟಕ್ಕೆ ಕುಳಿತರು. ಅವರ ಪಕ್ಕದಲ್ಲಿಯೇ ಅವರ ಪರಿಚಯದವರೊಬ್ಬರು ಕುಳಿತರು. ಬೀಗರ ಕಡೆಯವರನ್ನು ಕರೆದು ಉಪಚರಿಸಿ ಕೂರಿಸುತ್ತಿದ್ದ ಬೃಂದಾಳ ಕಡೆ ಕೈ ತೋರಿಸಿ ಸೀತಾಬಾಯಿ ಕೇಳಿದರು, ಈ ಹೆಣ್ಣು ಮಗಳು ಯಾವಾಕಿ ನನಗೆ ತಿಳಿಲಿಲ್ಲ ರೀ, ನಿಮಗೇನಾರ ಗೊತ್ತಾ? ಈ ಶ್ರೀಮಂತೆ ಮಾತನಾಡಿಸಿದ್ದೇ ಆಕೆಗೊಂದು ಸಂಭ್ರಮ. ಯಮುನಕ್ಕ ಸಡಗರದಿಂದ ಹೇಳಿದರು, ಓ ನಿಮಗೆ ಗೊತ್ತಿಲ್ಲೇನ್ರಿ, ಅಡಿಗೆ ಸುಬ್ಬಣ್ಣಾಚಾರ್ಯ ಮಗಳು ಆಕಿ. ಆತನು ಬಂದಿದ್ದಾರ್ರಿ ಅಡಿಗೆಗೆ. ಉಗ್ರಾಣ ಮನೆಯಲ್ಲಿ ಇದ್ದಾರಲ್ಲ, ಆಕಿನೇ ಈ ಬೃಂದಾನ ತಾಯಿ ರಂಗುಬಾಯಿ. ಎಲೆಯ ತುದಿಯ ಶಾವಿಗೆಯ ಪಾಯಸ ಬಾಯಿಗಿಡುತ್ತಾ ತೀರಾ ಸಹಜವೆಂಬಂತೆ ಕೇಳಿದರು ಸೀತಾಬಾಯಿ. ಇನ್ನು ಈ ಹುಡುಗಿಗೆ ಮದುವೆಗಿದ್ವಿ ಏನೂ ಇಲ್ಲಂತ ಕಾಣಿಸ್ತದೆ. ಯಮುನಕ್ಕ ಕನಿಕರಪಟ್ಟರು. ಪಾಪ ಮದುವೆಯಲ್ಲಿ ಬಂತು. ಒಂದು ಕಾಲದಾಗೆ ಚೆನ್ನಾಗಿ ಬದುಕಿದ ಮನುಷ್ಯ ಸುಬ್ಬಣ್ಣಾಚಾರ್ಯರು ಈಗ ಕೆಟ್ಟು ಪಟ್ನಾ ಸೇರು ಅಂತ ಊರು ಮನೆ ಬಿಟ್ಟು ಇಲ್ಲಿಗೆ ಬಂದು ಅಹನ್ಯ ಹನಿ ನಡೆಸ್ತಾನೆ ಪಾಪ. ಇನ್ನು ಮದುವೆ ಎಲ್ಲಿಂದ ಮಾಡ್ಯಾನೋ? ಅವರ ವಿಷಯಕ್ಕೆ ಹೆಚ್ಚು ತನಿಖೆ ಮಾಡುವುದು ಸೀತಾಬಾಯಿಯವರಿಗೆ ಇಷ್ಟವಿಲ್ಲ. ಆದರೆ ಮಾಡದೇ ಇರಲು ಮನವಿಲ್ಲ. ತನ್ನಂತಹ ಶ್ರೀಮಂತಳು ಆ ಬಡವರ ಬಗ್ಗೆ ವಿಚಾರಿಸಿದರೆ ಯಮುನಕ್ಕ ಏನು ತಿಳಿದುಕೊಳ್ಳುತ್ತಾರೋ ಎಂಬ ಕುಟುಕು ಮನದಲ್ಲಿ. ಆದರೂ ಸಹಜವೆಂಬಂತೆ ಕೇಳಿದರು, ಯಾಕೆ ಈ ಊರಲ್ಲೇನು ಅವರದ್ದು? ಎಲ್ಲ ಗೊತ್ತಿದ್ದರೂ ಮುಚ್ಚಿಟ್ಟು ಹೇಳುವವರಂತೆ ಹೇಳಿದರು ಯಮುನಕ್ಕ. ಯಾವುದೋ ಹಳ್ಳಿನಂತೆ ಪಾಪ. ದಂಡಿಯಾಗಿ ಆಸ್ತಿ ಮನೆ ಬಂಗ್ಲೆ ಇತ್ತಂತೆ. ಬೇಕಾದಂಗೆ ಬಾಳಿ ಬದುಕಿರೋರು. ಏನೋ ಗ್ರಹಾಚಾರ, ಏನೂ ಮಾಡಲಿಕ್ಕೆ ಬರ್ತದೆ ಹೇಳಿ. ದಾಯಾದಿಗಳ ಜಗಳ ಮನಸ್ತಾಪ ಇರ್ತದಲ್ಲ. ಬರೀ ಕೈಲಿ ಉಟ್ಟ ಬಟ್ಟೆಯಲ್ಲಿ 5 ಮಕ್ಕಳನ್ನು ಕಟ್ಟಿಕೊಂಡು ಬಂದರು ನೋಡ್ರಿ ಈ ಊರಿಗೆ. ಅಡಿಗೆ ಮಾಡೋದು ನಳಮಹಾರಾಜಂಗೂ ತಪ್ಪಲಿಲ್ಲಂತೆ. ಇನ್ನು ನಮ್ಮಂಥವ್ರ ಪಾಡೇನು ಬಿಡ್ರಿ. ಆತನು ಅಲ್ಲಿ ಇಲ್ಲಿ ಅಡಿಗೆ ಪಡಿಗೆಗೆ ಹೋಗ್ತಾರೆ. ಆಕಿನೂ ಒಳ್ಳೆಯ ಆಕಿನೇ, ಪುಡಿ ಸಡಿ ಮಾಡಿಕೊಡ್ತಾರೆ. ಸಮಯ ಅಂದರೆ ಅಡಿಗೆಗೂ ಬರ್ತಾರೆ. ಏನಾದರೇನು ಬಿಡ್ರಿ. ಮನೆ ತುಂಬ ಸಣ್ಣ ಸಣ್ಣ ಮಕ್ಕಳು. ಈ ಪುಡಿಗಾಸು ಯಾವ ಮೂಲಿಗೆ ಎಟಕ್ತದೆ ಹೇಳ್ರಿ. ಪಾಪ ಈಗ ಆ ಬೃಂದಾನು ಒಂದು ನರ್ಸರಿ ಸ್ಕೂಲಿನಾಗೆ ಕೆಲಸಕ್ಕೆ ಸೇರ್ಯಾಳೆ. ಒಂದು 30-40 ಕೊಟ್ಟಾರು. ಆದರೂ ಅಹನ್ಯ ಹನಿ ಕಾಲಕ್ಷೇಪ ತೆಗೀರಿ. ಎಲ್ಲವನ್ನೂ ನಿಧಾನವಾಗಿ ಕೇಳುತ್ತಾ ಊಟ ಮಾಡುತ್ತಿದ್ದರು ಸೀತಾಬಾಯಿ. ದೊಡ್ಡ ಬೆಳ್ಳಿಯ ತಂಬಿಗೆಯಲ್ಲಿ ನೀರು ಬಡಿಸುತ್ತಾ ಬಂದಳು ಬೃಂದ. ಯಮುನಕ್ಕ ಲೋಟ ಮುಂದಿಡುತ್ತಾ ಕೇಳಿದರು, ಯಾಕವ್ವ ಬೃಂದ, ನೀನು ಊಟಕ್ಕೆ ಕೂಡಲಿಲ್ಲ? ಬೃಂದ ನೀರು ಬಡಿಸುತ್ತಾ ಅಂದಳು, ನನಗೇನು ಅವಸರ ಬಿಡ್ರಿ. ಬೀಗರ ಕಡೆಗೆ ನೀರು ಬಡಿಸ್ತಾ ಇದ್ದೀನಿ. ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. 2ನೇ ಪಂಕ್ತಿಗೆ ಕೂರ್ತಾರಲ್ಲ, ಆಗ ನಾನು ಕೂರ್ತೀನಿ. ಸೀತಾಬಾಯಿಯವರು ಲೋಟ ಮುಂದಿಡುತ್ತಾ ಬೃಂದಾನ ಮುಖ ನೋಡಿದರು. ಕೆಲಸದ ಆಯಾಸದಿಂದ ನಸು ಬೆವರಿದ ಮುಖ, ವಿಶಾಲ ಪಾಲಕ್ಕೆ ಇಟ್ಟ ಕುಂಕುಮ, ಮುಡಿತುಂಬ ಮುಡಿದ ಹೂವೇ ಅವಳ ವಿಶೇಷ ಅಲಂಕಾರ. ಯಾವುದೋ ಬಳ್ಳಿ ಹೂವಿನ ವಾಯಿಲ್ ಸೀರೆ ಉಟ್ಟಿದ್ದಾಳೆ. ಕೈಯಲ್ಲಿ 2 ಸಾದಾ ಬಳೆಗಳು. ಸೀರೆಯ ನೆರಿಗೆಯನ್ನು ಮುದುರಿ ನೀರು ಬಡಿಸುತ್ತಾ ಮುಂದೆ ಹೋದಳು ಬೃಂದ. ತಮ್ಮಲ್ಲೇ ಎಂಬಂತೆ ಅಂದುಕೊಂಡರು ಸೀತಾಬಾಯಿ. ಚಂದುಳ್ಳೆ ಹೆಣ್ಣು ಪಾಪ, ಮದುವಿಲ್ದೆ ಕೂತದೆ. ಯಮುನಕ್ಕನ ಹತ್ತಿರ ಉತ್ತರ ಸಿದ್ಧವಾಗಿಯೇ ಇತ್ತು. ಈಗಿನ ಕಾಲದಾಗೆ ಚಂದ ಚಾರು ಯಾರು ಕೇಳ್ತಾರೆ ಬಿಡ್ರಿ. ಹುಡುಗಿ ಏನು ಓದ್ಯಾಳೆ, ಎಷ್ಟು ಸಾವಿರ ವರದಕ್ಷಿಣೆ ಕೊಡ್ತೀರಿ, ಹುಡುಗಿಗೆ ಎಷ್ಟು ನಗ ಹಾಕ್ತೀರಿ ಅಂತಾರೆ. ಇವರ ಹತ್ರ ಏನಿದೆ ಕೊಡೋಕೆ ಪಾಪ. ಕಂತಿಗೆ ತಕ್ಕ ಬೊಂತಿ ಅನ್ನೋ ಹಂಗೆ ಯಾರಾದರೂ ಅವರಂತೋರೇ ಮದುವೆ ಆಗಬೇಕು ಆಕಿನ. ಆಕಿನಾದರೂ ಹೆಚ್ಚು ಓದಿದಾಕಿ ಅಲ್ಲವಾದರೂ ಹುಡುಗಿ ಅಗದಿ ಜಾಣೆ ಇದ್ದಾಳು ಬಿಡ್ರಿ. ತಂದೆ ತಾಯಿ ಕಷ್ಟ ತಿಳಿತದೆ. ನಾವು ಹೆಂಗಿದ್ದೋರು ಹೆಂಗಾದ್ವಿ ಅನ್ನೋದು ತಿಳಿತದೆ. ಒಳ್ಳೆ ಅಭಿಮಾನಿ ಹುಡುಗಿ ಇದ್ದಾಳೆ.
ಯಾವಾನು ಪುಣ್ಯ ಮಾಡ್ಯಾನೋ ಆಕಿ ಕೈ ಹಿಡಿಲಿಕ್ಕೆ, 1000 ಚಿತ್ತಾರ ಮಸಿನುಂಗ್ರು ಅಂತ ಈ ದರಿದ್ರ ಬಂದು ಮುಚ್ಚಿಕೊಂಡದೆ ಪಾಪ ಅವರಿಗೆ. ಯಮುನಕ್ಕ ಈ ಮಾತುಗಳನ್ನು ಹೇಳುತ್ತಿರುವಾಗ ಹೆಂಗಸರೆಲ್ಲ ಗೊಳ್ಳೆಂದು ನಕ್ಕದ್ದು ಕೇಳಿ ಸೀತಾಬಾಯಿ ವಧುವರರತ್ತ ನೋಡಿದರು. ಭೂಮದ ಎಲೆಯ ಸುತ್ತ ಹೆಣ್ಣು ಮಕ್ಕಳು ಸುತ್ತಿಕೊಂಡು ವಧುವರರನ್ನು ಗೇಲಿ ಮಾಡುತ್ತಿದ್ದಾರೆ. ಬೃಂದಾನು ಬೆಳ್ಳಿಯ ತಂಬಿಗೆ ಹಿಡಿದು ಅಲ್ಲಿಯೇ ನಿಂತು ನಗುತ್ತಿದ್ದಾಳೆ. ಅವಳು ಹಾಗೆ ನಗುತ್ತಿದ್ದನ್ನು ಮೊದಲ ಬಾರಿಗೆ ನೋಡಿದರು ಸೀತಾಬಾಯಿ. ಹಿಂದಿನ ದಿನದಿಂದ ಅವಳನ್ನು ನೋಡುತ್ತಿದ್ದರೂ ಅವಳು ನಕ್ಕದ್ದನ್ನು ಈ ದಿನವೇ ಕಂಡದ್ದು. ಆ ನಗೆಯ ಹಿಂದೆಯೂ ಯಾರ ಎದುರಿಗೂ ಬಿಚ್ಚಿ ಹೇಳಲಾರದಂತಹ ವ್ಯಥೆ ತುಂಬಿಕೊಂಡಿರುವಂತೆ ಕಂಡಿತು. ಚಿರೋಟಿಯ ಗೂಡೆ ಎದುರು ಬಂದಿತು. ಸ್ವತಃ ರುಕ್ಮಿಣಿಬಾಯಿಯೇ ಉಪಚರಿಸುತ್ತಾ ಹೊರಟಿದ್ದಾರೆ. ಬೇಡವೆಂದರೂ ಕೇಳುವವರ್ಯಾರು? ಸೀತಾಬಾಯಿಯವರ ಎಲೆಗೂ ಚಿರೋಟಿ ಬಾದಾಮಿಯ ಹಾಲು ಬಿತ್ತು. ಯಮುನಕ್ಕ ಚಿರೋಟಿಯನ್ನು ಪುಡಿ ಮಾಡುತ್ತಾ ಸಹಜವೆಂಬಂತೆ ಅಂದ್ರು, ನಿಮ್ಮ ಮಕ್ಕಳಿಗೆ ಮದ್ವೆ ಮಾಡೋ ಯೋಚನೆ ಇಲ್ಲೇನ್ರಿ? ಸೀತಾಬಾಯಿಗೆ ಬಾಯಿಗಿಟ್ಟ ಚಿರೋಟಿ ಕಹಿಯಾಗಿ ಕಂಡಿತು. ಮುಂದುವರಿಯುವುದು.